ಈ ಮೇಳ 2017ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮೇಳ. ಆದರೆ ಇವತ್ತಿನ 2026ರ ಇವತ್ತಿನ ಮೇಳ ಎಲ್ಲ ಮೇಳಕ್ಕಿಂತ ಒಂದು ವಿಭಿನ್ನವಾದಂಥ ಒಂದು ಜನರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ಪರಿಚಯಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತಿನ ಸರ್ಕಾರ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಇಲಾಖೆ, ಇವತ್ತು ಕೃಷಿ ಸಚಿವನಾಗಿ ನಾನು ಇವತ್ತು ವಿಶೇಷವಾಗಿ ನಮಗೆ ಇಲ್ಲಿವರೆಗೆ ಸಾಕಷ್ಟು ಉತ್ಪಾದನೆಗೆ ಒತ್ತು ಕೊಟ್ಟಿದ್ವಿ. ಇಡೀ ರಾಜ್ಯದಲ್ಲಿ 1970, 80, 90ರಲ್ಲಿ 70-75 ಲಕ್ಷ ಮೆಟ್ರಿಕ್ ಟನ್ನು ಉತ್ಪಾದನೆ ಆಗ್ತಿತ್ತು. ಅವತ್ತು ನಾವೆಲ್ಲರೂ ಸಹ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ರಾಷ್ಟ್ರದಲ್ಲಿ ಇದ್ದೋ. ಇವತ್ತು ನಮ್ಮ ಉತ್ಪಾದನೆ 140 ಇಂದ 160 ಲಕ್ಷ ಮೆಟ್ರಿಕ್ ಟನ್ನು ನಮ್ಮ ಉತ್ಪಾದನೆ ಆಗಿದೆ. ನಾವೇ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉತ್ಪಾದನೆ ಹೆಚ್ಚಾಗಿದೆ. ಮತ್ತು ನಿಮಗಾಗಲೇ ಗೊತ್ತಿದೆ, ಅತ್ಯಂತ ಹೆಚ್ಚು ಉತ್ಪಾದನೆ ರೈಸ್ ಆಗ್ತಿದ್ದಂಥದ್ದು ಚೈನಾ ಕಂಟ್ರಿ. ಅದನ್ನು ಮೀರಿ ನಾವು ಇವತ್ತು ಅವರಿಗಿಂತ 152 ಲಕ್ಷ ಮೆಟ್ರಿಕ್ ಟನ್ನು ರೈಸನ್ನು ಉತ್ಪಾದನೆ ನಮ್ಮ ದೇಶ ಇವತ್ತು ಚೈನಾಗಿಂತ ಮುಂದೆ ಇದೆ. ಇದೆಲ್ಲ ನಾವು ಗಮನಿಸಿದಾಗ ನಮಗೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ರೈತರು ಉತ್ಪಾದನೆಗೆ ಇಷ್ಟೆಲ್ಲ ಇವತ್ತು ನಮ್ಮ ಅನೇಕ ಅತಿವೃಷ್ಟಿ, ಅನಾವೃಷ್ಟಿನಲ್ಲೂ, ಪ್ರಕೃತಿಯ ವ್ಯತ್ಯಾಸದಲ್ಲೂ, ಅನೇಕ ಸಮಸ್ಯೆನಲ್ಲೂ ಸಹ ಉತ್ಪಾದನೆ ಸಸ್ಟೈನಬಿಲಿಟಿ ನಾವು ನೋಡಿದಾಗ ಇಷ್ಟು ಆದ್ರೂ ಸಹ ರೈತರ ಸಮಸ್ಯೆಯನ್ನು ನಾವು ಗಮನಿಸಿ ಇವತ್ತು ರೈತರಿಗೆ ಮೂಲಭೂತವಾದಂಥ ಸಮಸ್ಯೆಯಿಂದ ನಾವು ಹೊರಗಡೆ ಬರಲಿಕ್ಕೆ, ಆದಾಯವನ್ನು ಕಾಣಲಿಕ್ಕೆ, ಅವರು ಸಬಲೀಕರಣ ಆಗಲಿಕ್ಕೆ, ಲಾಭದಾಯಕವಾಗಿ ಅವ್ರು ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತ ಕಳೆದ 1 ವರ್ಷದಿಂದ ನನ್ನ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಸಾಕಷ್ಟು ಚರ್ಚೆಯನ್ನು ಮಾಡಿದೆ. ಆದರೆ ಒಟ್ಟಾರೆ ಒಂದು ಅಭಿಪ್ರಾಯ ಬಂದದ್ದು, ಕೃಷಿಕರಿಗೆ ಲಾಭವನ್ನು ಕಾಣಲಿಕ್ಕೆ ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಎಡಿಷನ್ನು ಮತ್ತು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ನೇ ಮತ್ತು ಸಾಲದ ಸೌಲಭ್ಯವನ್ನು ಹೆಚ್ಚು ಸಾರ್ವಜನಿಕರಿಗೆ, ರೈತರಿಗೆ ನಾವು ಮನವರಿಕೆ ಮಾಡಿಕೊಡೋದಾದರೆ ಆವಾಗ ರೈತರು ನೇರ ಮಾರುಕಟ್ಟೆಗೆ ಹೋಗೋದಕ್ಕೂ, ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಹೋಗ್ತಕ್ಕಂಥದ್ದಕ್ಕೂ 1ರಿಂದ 4 ಪಟ್ಟು ರೇಟು ಅವರಿಗೆ ಹೆಚ್ಚು ಸಿಗುತ್ತೆ. ಈ ಎಲ್ಲ ಕಾರಣಕ್ಕೆ ನಾವು ಈ ಸಲ ಉತ್ಪಾದನೋತ್ತರ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಟು ನಮ್ಮ ಇಲಾಖೆ ಈ ರಾಷ್ಟ್ರದಲ್ಲೇ ಈ ಅಂತಾರಾಷ್ಟ್ರೀಯ ಉತ್ಪಾದನೋತ್ತರ ಒಂದು ಮೇಳ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ. ಹಾಗಾಗಿ ನಮ್ಮ ಸಂಪೂರ್ಣ ಇವತ್ತಿನ 3 ದಿವಸದ ಇಲ್ಲಿರ್ತಕ್ಕಂಥ ಎಲ್ಲ ಥರದ ಮಳಿಗೆಗಳಿರ್ಬೋದು, ಎಕ್ಸಿಬಿಷನ್ ಇರ್ಬೋದು, ರೈತರಿಗೆ ಒಂದು ಮಾರುಕಟ್ಟೆ ಸೌಲಭ್ಯ, ಇನ್ನೊಂದು ಕಡೆ ಸಬ್ಸಿಡಿ, ಇನ್ನೊಂದು ಕಡೆ ಬ್ಯಾಂಕಿನ ಸಾಲವನ್ನು ಯಾವ ರೀತಿ ಕಡಿಮೆ ಬಡ್ಡಿನಲ್ಲಿ ಅಥವಾ ಬಡ್ಡಿ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಪಡೀಲಿಕ್ಕೆ ಸಾಧ್ಯ, ಮತ್ತು ಯಾವ ಅಂತಾರಾಷ್ಟ್ರೀಯ ಮತ್ತು ದೇಶದ ಕೆಲವು ಮಾರುಕಟ್ಟೆಗೆ ರೈತರು ನೇರವಾಗಿ ಕನೆಕ್ಟ್ ಮಾಡಲಿಕ್ಕೆ ಎಷ್ಟು ಸಾಧ್ಯ. ಇವತ್ತು ಕಳೆದ ಬಾರಿ 10 ಹೊರ ದೇಶಗಳಿಂದ ಇವತ್ತು ಸೈನ್ಸಿಸ್ಟ್ಗಳು ಈ ರಾಷ್ಟ್ರದ 25 ರಾಜ್ಯಗಳು ಭಾಗವಹಿಸಿ ಈ ಬಾರಿ ಅದಕ್ಕಿಂತ ಹೆಚ್ಚು ಬರಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿಂದ ನಾಳೆ ನಾಡಿದ್ದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.